ದೃಷ್ಟಾ ಗಂಗಾ ಶಾತಿತಂ ದ್ವಾರಕೀಲಂ ಉಷ್ಟಾ ಮುದ್ರಾ ಪಂಢರೀಶಸ್ಯ ದತ್ತ ಕೃಷ್ಣಸ್ಪೃಷ್ಟಃ ಶೇಷದರ್ಶಿ ಲತಾವಾನ್ ಅಷ್ಟೈಶ್ವರ್ಯಂ ಸತ್ಯಸಂಧಂ ನಮಾಮಿ. ಪ್ರತ್ಯಕ್ಷವಾಗಿ ಗಂಗೆಯನ್ನು ಕಂಡು ಗಂಗೆಗೆ ಮರದ ಬಾಗಣವನ್ನು ಕೊಟ್ಟು ವಿಶೇಷವಾಗಿ ಪೂಜೆಯನ್ನು ಮಾಡಿದ ಮಹಾನುಭಾವರು ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು. ಭಕ್ತಿಯಿಂದ ವಿಷ್ಣುಪಾದವನ್ನು ಒಲಿಸಿಕೊಂಡು ವಿಷ್ಣುಪಾದದ ಮಂದಿರದ ಬಾಗಿಲಿನ ಮುಂದೆ ನಿಂತರೆ ತನ್ನಷ್ಟಕ್ಕೆ ತಾನೇ ಬಾಗಿಲಿಗೆ ಹಾಕಿದ ಗಟ್ಟಿಯಾದ ಬೀಗ ಕಳಚಿ ಬಿದ್ದು ಒಳಗಿರುವ ಭಗವಂತ ಅವರಿಗೆ ದರ್ಶನವನ್ನು ಕೊಟ್ಟಿದ್ದಾನೆ. ಅಂತಹ ಭಕ್ತಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರಿಗೆ. ಉಷ್ಟಾ ಮುದ್ರಾ ಪಂಢರೀಶಸ್ಯ ದತ್ತ, ಒಬ್ಬ ಬ್ರಾಹ್ಮಣನ ವೃದ್ಧ ಬ್ರಾಹ್ಮಣನ ವೇಷದಲ್ಲಿ ಬಂದು ಸ್ವತಃ ಪಂಢರಪುರದ ಪಾಂಡುರಂಗ ಇವರ ಕೈಯಿಂದ ಮುದ್ರಾಧಾರಣೆಯನ್ನು ಮಾಡಿಸಿಕೊಂಡು, ಭಕ್ತರು ಈ ರೀತಿ ತಮ್ಮ ಗುರುಗಳಿಂದ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಬೇಕು ಅಂತ ಜಗತ್ತಿಗೆ ಭಗವಂತ ತೋರಿಸಿಕೊಟ್ಟಿದ್ದಾನೆ. ಉಡುಪಿಯ ಶ್ರೀ ಕೃಷ್ಣ ಪರಮಾತ್ಮನನ್ನು ಪೂಜೆ ಮಾಡಿದ ಮಹಾನುಭಾವರು. ಶೇಷದೇವರ ದರ್ಶನವನ್ನು ಮಾಡಿಕೊಂಡಿದ್ದಾರೆ ಸುಬ್ರಹ್ಮಣ್ಯದಲ್ಲಿ. ಅವರು ಅಭಿಮಂತ್ರಣ ಮಾಡಿದ ಬೆತ್ತವನ್ನ ತೆಗೆದುಕೊಂಡು ಹೋದರೆ ಯಾವ ರೀತಿಯ ಶ್ರಮ ಇಲ್ಲದಂತೆ ಅವರನ್ನ ಉಡುಪಿಯ ಪರಿಸರದಿಂದ ಮಹಿಷಿವರೆಗೆ ಅವರ ಶರೀರವನ್ನ ತೆಗೆದುಕೊಂಡು ಬಂದು ವೃಂದಾವನವನ್ನ ಮಾಡುತ್ತಾರೆ ಎಂಬುದಾಗಿ ನಾವು ಕೇಳಿದ್ದೇವೆ. ಈ ರೀತಿ ಆ ಶ್ಲೋಕದಲ್ಲಿ ಅವರ ಮಹಿಮೆಯ ಸಾರವನ್ನ ಸಂಗ್ರಹ ಮಾಡಿ ಹೇಳಿದ್ದಾರೆ. ಇನ್ನೂ ಬೇಕಾದಷ್ಟು ಅವರ ಮಹಿಮೆ ಇದೆ. ಅಂತಹ ಮಹಾನುಭಾವರಾದ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರ ಅನುಗ್ರಹ ಎಲ್ಲ ಭಗವದ್ಭಕ್ತರ ಮೇಲೆ, ಸಜ್ಜನರ ಮೇಲೆ ಆಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತೆ. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.